ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ನಮೋ ದುರ್ಗಾಯ ನಮಃ. 2026 ಏಪ್ರಿಲ್ ವೃಷಭ ರಾಶಿಗೆ ಒಂದು ಮಿಶ್ರ ಫಲವನ್ನು ನೀಡುತ್ತೆ. ಯುಗಾದಿ ಕಳೆದ ನಂತರ ವೃಷಭ ರಾಶಿಯವರ ಮುಂದಿನ ತಿಂಗಳಂದರೆ ಏಪ್ರಿಲ್ ತಿಂಗಳ ಹೊಸ ವರ್ಷದ ಮೊದಲ ತಿಂಗಳ ಭವಿಷ್ಯ ಹೇಗಿದೆ, ಯಾವುದರಿಂದ ಶುಭ, ಯಾವುದರಿಂದ ಅಶುಭ, ಯಾವುದಕ್ಕೆ ಪರಿಹಾರ ಇದೆ, ಯಾವ ಒಂದು ಗ್ರಹದ ಬದಲಾವಣೆಗಳಿಂದ ಏನೆಲ್ಲ ಆರ್ಥಿಕ ಸಂಕಷ್ಟಗಳೆದುರಾಗುತ್ತೆ, ಎಷ್ಟು ದಿನದವರೆಗೂ ನೀವು ಕಾಯಲೇಬೇಕು, ಏಪ್ರಿಲ್ 14ರ ನಂತರ ಆಗುವಂತಹ ಬದಲಾವಣೆಗಳಾದರೂ ಏನು, ಇದೆಲ್ಲದರ ಬಗೆಗೆ ಇವತ್ತಿನ ವೃಷಭ ರಾಶಿಯ ಏಪ್ರಿಲ್ 2026ರ ರಾಶಿ ಭವಿಷ್ಯದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ವೃಷಭ ರಾಶಿಯವರು ಮಿಶ್ರ ಫಲವನ್ನು ಪಡೆಯೋದ್ರಿಂದ ನೀವು ತಾಳ್ಮೆ ಹಾಗೆ ಬುದ್ಧಿವಂತಿಕೆಯ ನಿರ್ಧಾರವನ್ನು ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಹಾಗೆ ಗ್ರಹಗಳ ಸಂಚಾರ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದರ ಜ್ಯೋತಿಷ್ಯ ವಿಶ್ಲೇಷಣೆಯನ್ನು ನಾನೀಗ ನಿಮಗೆ ಕೊಡ್ತಾ ಹೋಗ್ತೀನಿ. ಏಪ್ರಿಲ್ 2026 ಶನಿ, ಗುರು, ರಾಹು, ಕೇತು ಸ್ಥಾನ ಬದಲಾವಣೆ, ಸೂರ್ಯ ಉಚ್ಚ ಸ್ಥಾನದ ಒಂದು ಪ್ರಭಾವ ಕೂಡ ಹೆಚ್ಚಾಗಿದೆ. ಶನಿ ನಿಮ್ಮ ಒಂದು ರಾಶಿಯಲ್ಲಿ 11ನೇ ಮನೆ ಅಂದರೆ ಮೀನ ರಾಶಿಯಲ್ಲಿರೋದರಿಂದ ಇದು ನಿಮಗೆ ಶುಭ ಸ್ಥಾನ ಅಂತಲೇ ಹೇಳ್ಬೋದು. ದೀರ್ಘಕಾಲದಿಂದ ನೀವು ಮಾಡಬೇಕಂತ ಅಂದ್ಕೊಂಡಿರುವಂತಹ ಯಾವುದಾದ್ರೂ ಒಂದು ಕೆಲಸ ಇತ್ತು ಅಂದರೆ ಆ ಒಂದು ಕೆಲಸಗಳು ಹಾಗೆ ಆ ಒಂದು ಆಸೆ ಏನಾದರೂ ಇದ್ದಿದೆ ಆದರೆ ಅದು ಈಡೇರುವಂತಹ ಒಂದು ಸಕಾಲ ಇವಾಗ. ಹಾಗೆ ಶನಿ ಮಹಾತ್ಮ ಸ್ವಾಮಿ ನಿಧಾನವಾಗಿ ಆದರೂ ಒಳ್ಳೆಯದನ್ನೇ ಮಾಡ್ತಾನೆ. ಅದು ಹಣಕಾಸಿನ ವಿಚಾರದಲ್ಲೂ ಅಷ್ಟೇ. ನೀವು ಎಷ್ಟು ಕೆಲಸ ಮಾಡ್ತಿರೋ, ಎಷ್ಟು ಕರ್ಮವನ್ನು ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯ ಫಲ ನಿಮಗೆ ಸಿಗುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ಆದಾಯದ ಮೂಲ ಜಾಸ್ತಿ ಆಗುತ್ತೆ. ಇನ್ನು 2ನೇ ಮನೆ ಮಿಥುನದಲ್ಲಿ ಗುರು ಇರೋದರಿಂದ ಆರ್ಥಿಕ ಸ್ಥಿತಿ ಸುಭದ್ರವಾಗಿರುತ್ತೆ. ಏನಾದರೂ ಒಂದು ಸೇವಿಂಗ್ಸ್ ಅನ್ನೋದಿತ್ತು ಅಂದರೆ ಅಥವಾ ಯಾವುದೇ ಒಂದು ಲೋನ್ ತೊಗೊಬೇಕು ಅಂತ ಅಂದ್ಕೊಂಡ್ರೆ ಕಳ್ಕೊಂಡಿರುವಂಥದ್ದು ಎಲ್ಲನೂ ಸಿಗೋದ್ರ ಜೊತೆಗೆ ಕುಟುಂಬದ ವಿಚಾರದಲ್ಲಿ ಒಡನಾಟ, ಬಾಂಧವ್ಯ, ಮಕ್ಕಳಿಂದ ಖುಷಿ ಎಲ್ಲವೂ ಕೂಡ ಸಿಗುತ್ತೆ. ಸಣ್ಣ ಪುಟ್ಟ ಕಲಹಗಳು ಅಂದರೆ ಎಲ್ಲ ಕುಟುಂಬದಲ್ಲೂ ಇದ್ದಿದ್ದೆ. ಈ ಒಂದು ಸಂದರ್ಭದಲ್ಲಿ ನಿಮಗೆ ಗುರು ಬರೋದರಿಂದ ಕುಟುಂಬದಲ್ಲಿ ಬಾಂಧವ್ಯ ಕೂಡ ಹೆಚ್ಚಾಗುತ್ತೆ. ರಾಹು 11ನೇ ಮನೆಯಲ್ಲಿ ಶನಿ ಜೊತೆ ಇರೋದರಿಂದ ಅನಿರೀಕ್ಷಿತವಾಗಿ ನಿಮಗೆ ಧನಲಾಭ ಆಗುತ್ತೆ. ಜೊತೆಗೆ ವಿದೇಶಿ ವ್ಯವಹಾರದಿಂದನೂ ಕೂಡ ಲಾಭವನ್ನು ನೀವು ನಿರೀಕ್ಷೆ ಮಾಡ್ಬೋದು. 1 ಮತ್ತು 12ನೇ ಮನೆ ಏಪ್ರಿಲ್ 14ರ ನಂತರ ಸೂರ್ಯ ಒಂದು ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗುವಂತಹ ಕಾರಣ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಯಾಕಂದರೆ ಸೂರ್ಯ ಅಂತ ಹೇಳಿದ್ರೆ ನಾನು ಅನ್ನುವಂಥದ್ದು, ಅಂದರೆ ನಾನೇ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದಿರುತ್ತೆ. ಏನೇ ಮಾಡಿದ್ರೂ ನಂದು ಕರೆಕ್ಟ್ ಅನ್ನುವಂಥ ರೀತಿಯಲ್ಲೇ ನೀವಿರ್ತೀರ. ಅತಿಯಾದ ಆತ್ಮವಿಶ್ವಾಸ ಹೆಚ್ಚಾಗ್ಬೋದು, ಆದರೆ ಅದು ಆತ್ಮವಿಶ್ವಾಸ ಅಹಂಕಾರ ಆಗುವಂಥದ್ದು ಬೇಡ ಈ ಒಂದು ಸಂದರ್ಭದಲ್ಲಿ ಅನ್ನುವಂಥದ್ದು ನಮ್ಮ ಒಂದು ಸಲಹೆ. ಇನ್ನು ಮಾನಸಿಕ ಸ್ಥಿತಿ ಯಾವ ರೀತಿ ಇರುತ್ತೆ ಕೇತು ಪ್ರಭಾವದಿಂದ ಅಂತ ನೋಡೋದಾದರೆ 5ನೇ ಮನೆಯಲ್ಲಿ ಕೇತು ಇರೋದರಿಂದ ಮಕ್ಕಳ ಕಡೆಯಿಂದ ನಿಮಗೊಂದು ರೀತಿ ಬೇಸರ ಆಗುತ್ತೆ. ಅಂದರೆ ಏನೋ ಒಂದು ವಿಚಾರಕ್ಕೆ ಮಕ್ಕಳ ಕಡೆಯಿಂದ ನೀವು ನಿರೀಕ್ಷಣೆ ಮಾಡದೇ ಇರುವಂತಹ ಸಮಾಚಾರಗಳು ಕೇಳಿಬರುತ್ತೆ. ಹಾಗೆ ಕೇತು ಅಂತ ಹೇಳಿದರೆ ಆಧ್ಯಾತ್ಮದ ಒಂದು ಅಧಿಪತಿ. ಆಧ್ಯಾತ್ಮದ ಕಡೆ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮಗೆ ಆಸಕ್ತಿ ಜಾಸ್ತಿ ಆಗುತ್ತೆ. ಹಿರಿಯರ ಸಲಹೆಯನ್ನು ನೀವು ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ ಪಡೆಯೋದು ಒಳ್ಳೆಯದು. ನಾನೇ ಅನ್ನುವಂಥದ್ದು ಅಂದರೆ ಆತ್ಮವಿಶ್ವಾಸಕ್ಕಿಂತ ಅಹಂಕಾರವನ್ನು ಬಿಟ್ಟು ಪ್ರತಿ ಕೆಲಸದಲ್ಲೂ ಹಿರಿಯರ ಸಲಹೆಯನ್ನು ಪಡೆದಿದೆ ಆದರೆ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಯಾವ ರೀತಿ ಎಚ್ಚರಿಕೆಯನ್ನು ನೀವು ತೆಗೆದುಕೊಳ್ಬೇಕು ಈ ಸಂದರ್ಭದಲ್ಲಿ ಆರೋಗ್ಯ ಅಂತ ಬಂದಾಗ ಸೂರ್ಯ ಮತ್ತು ರಾಹುವಿನ ದೃಷ್ಟಿಯಿಂದ ತಲೆನೋವು ನಿಮಗೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ರಕ್ತದೊತ್ತಡ, ಕೋಪ ಕಮ್ಮಿ ಮಾಡಿಕೊಳ್ಳೇಬೇಕು. ಖರ್ಚು 12ನೇ ಮನೆಯಲ್ಲಿ ಗ್ರಹಗಳ ಸಂಚಾರದಲ್ಲಿ ಅನಿರೀಕ್ಷಿತ ಪ್ರಯಾಣಕ್ಕಾಗಿ ಖರ್ಚು ಮಾಡುವಂತಹ ಜಾಸ್ತಿ ಆಗುತ್ತೆ. ಇನ್ನು ಕೆಲಸದ ಒತ್ತಡ ಹೆಚ್ಚಾಗೋದ್ರಿಂದ ಕಚೇರಿಯಲ್ಲಿ ನಿಮಗೆ ತುಂಬಾ ಪ್ರೆಷರ್ ಜಾಸ್ತಿ ಆಗುತ್ತೆ. ಇಷ್ಟೇ ಅಲ್ಲ, ನಿಮ್ಮ ಜೊತೆ ಇರುವಂತಹ ಸಹೋದ್ಯೋಗಿಗಳ ಜೊತೆಗೂ ಕೂಡ ಕಿರಿಕಿರಿ ಉಂಟಾಗುತ್ತೆ. ಒಟ್ಟಾರೆ ಹೇಳೋದಾದರೆ ಶನಿ ಮಹಾತ್ಮನ ಆರಾಧನೆ, ಮಂತ್ರಾಲಯ ಅಥವಾ ಗುರು ರಾಘವೇಂದ್ರರ ಆರಾಧನೆಯಿಂದ ಇದೆಲ್ಲದಕ್ಕೂ ಸ್ವಲ್ಪ ಪರಿಹಾರವನ್ನು ನೀವು ಕಂಡುಕೊಳ್ಬೋದು. ಇದು ವೃಷಭ ರಾಶಿಯ ಏಪ್ರಿಲ್ 2026ರ ಭವಿಷ್ಯ. ನೀವು ಕೂಡ ವೃಷಭ ರಾಶಿಯವರಾಗಿದ್ದೇ ಆದರೆ ಈ ವಿಚಾರದ ಬಗ್ಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.